ಜೋಳಿಗೆ ಹೇಳೋರು ಇರ್ತಕ್ಕಂಥ ವಿಭೂತಿ ತೆಗೆದ ಅವನ ಹನಿಗೆ ಹಚ್ಚಿದ್ರು. ಹನಿಗೆ ಹಚ್ಚಾನ ಹುಡುಗ ಎಂದೂ ಮಾತಾಡೇ ಇದ್ದಿಲ್ಲ. ಆಗಂತಾನ, ಯಪ್ಪ ನೋಡಾಕ ಎಷ್ಟು ಚಂದ ಕಾಣಕತ್ತೀರಪ್ಪ, ಎಲ್ಲಿಂದ ಬರಾಕತ್ತೀರಿ, ಯಾರಪ್ಪ ನೀವು, ನಿಮ್ಮ ಹೆಸರೇನು, ಎಲ್ಲಿಗೆ ಹೊಂಟೀರಿ, ಯಾರು ನೀವು ಅಂತ ಕೇಳಿದ ಹುಡುಗ. ಆಗ ಜಂಗಮ ಅಂತಾನ, ಏನಿಲ್ಲಪ್ಪ ನಾನು ಇಲ್ಲೇ ಶ್ರೀಶೈಲ ಪರ್ವತದಿಂದ ಬರಾಕತ್ತೀನಿ, ನನ್ನ ಊರು ಶ್ರೀಶೈಲ. ನಿಮ್ಮ ಹೆಸರು? ನನ್ನ ಹೆಸರು ಅನ್ನಕ್ಕೇನಪ್ಪ, ಮಲ್ಲಿಕಾರ್ಜುನ, ಮಲ್ಲಯ್ಯ, ಮಲ್ಲಿನಾಥ ಅಂತ ಕರೀತಾರ. ಓ ಬಹಳ ಚಂದ ಅದಿರಿ ನೋಡ್ರಿ, ಹೆಸರು ಬಹಳ ಚಂದ ಐತಿ. ಎಲ್ಲಿ ಐತಿರಿ ಶ್ರೀಶೈಲ? ಇಲ್ಲೇ ದೂರದೊಳಗ 7 ಗಿರಿ ಬೆಟ್ಟಗಳನ್ನ ದಾಟಿದಾಗ ಬರ್ತಕ್ಕಂಥದ್ದೇ ಶ್ರೀಶೈಲ, ಅಲ್ಲಿಂದ ಬಂದೇನಿ. ಭಾಳ ಚಲೋ ಆತ್ರಿ, ಭಾಳ ಚಲೋ ಆತ್ರಿ ಅಂದ. ಮತ್ ನನಗೊಂದಿಷ್ಟ ಹೊಟ್ಟೆ ಹಸ್ದತ್ತು, ಏನಾರ ಕೊಡ್ತೀಯನಪ್ಪ ಅಂದ. ಯಾರು ಬೇಡ ಅಂತಾರ್ರಿ, ಬರ್ರಿ ಬರ್ರಿ ಅಂತ ಹೆಗಲ ಮ್ಯಾರ ಇರೋ ಕಂಬಳಿ ತೆಗದ ಆ ಗಿಡದ ಕೆಳಗೆ ಹಾಸ್ತಾನ. ಹಾಸಿ ಕುಂದಿರಿ, ನಾನು ಹೋಗಿ ನಮ್ಮ ಹೊಲದೊಳಗಿರ್ತಕ್ಕಂಥ ತೆನಿ ತಗೊಂಡ್ಬರ್ತೀನಿ ಅಂದ. ಓಡಿ ಹೋಗುತ್ತಾನ. ಓಡಿ ಹೋಗಿ ಅವನು ಉತ್ಸಾಹ, ಜಂಗಮನನ್ನು ನೋಡಿದ ತಕ್ಷಣ ಉತ್ಸಾಹ ಹೋಗುತ್ತಾನ. ಹೋಗಿ ಹೊಲದೊಳಗಿರ್ತಕ್ಕಂಥ ಚಲೋ ಚಲೋ ತೆನಿ ಹಾಕೊಂಡ್ಬಂದ. ಅವನ್ನೆಲ್ಲ ನೆಲಕ್ಕೆ ಕುಟ್ಟಿ ಏನ್ ಮಾಡ್ತಾನ, ತಿಕ್ಕತಾನ. ತಿಕ್ಕಿ ಆ ನವನಿ ತೆಗಿತಾನ. ತೆಗೆದ ಜಂಗಮರಿಗೆ ತಗೋರಪ್ಪ, ತಿನ್ರಪ್ಪ, ಪ್ರಸಾದ ಮಾಡ್ರಪ್ಪ ಅಂತ ಕೊಟ್ಟ. ತಿಂದ್ರು ನಂಗೆ ಇನ್ನೊಂದು ಸ್ವಲ್ಪ ಬೇಕು ಅಂದ್ರು. ಮತ್ತೆ ಓಡಿ ಹೋಗ್ತಾನ, ಮತ್ತೆ ತಗೊಂಬಂದ, ಮತ್ತೆ ತಿಕ್ಕಿ ಮತ್ತೆ ಕೊಟ್ಟ. ಬಹಳ ಚಂದ ಆನಂದ ಆತು. ಜಂಗಮರಂತಾರ, ಅಲ್ಲೋ ಮತ್ತೆ ಇವೆಲ್ಲ ನವನಿ ತಿಂದಿನಿ, ಆದ್ರೆ ನನಗೆ ಯಾಕೋ ಹೊಟ್ಟೆ ತಂಪು ಅನಿಸ್ಲಿಲ್ಲ. ತಂಪ ಅಂದ್ ಏನ್ರ ಬೇಕಾಗೈತಿ, ಮನಿಯೊಳಗೆ ಏನ್ರ ಇದ್ರ ತಗೊಂಬರ್ತೀಯೇನೋ ಮತ್ತೆ ತಂಪ ಅಂದು. ಹಿಂಗ ನಾನು ಸಿದ್ರಾಮ್ ಅಂತಾನ, ಯಪ್ಪ ತಂಪ ಅಂದ್ರಿ ಆತಾತ. ನಮ್ಮ ಮನಿಯೊಳಗ ನಮ್ಮವ್ವ ಮೊಸರು ಅನ್ನ ಬಹಳ ಚಲೋ ಮಾಡ್ತಾಳ್ರಿ, ನಾ ತಂದಿದ್ದೆ, ಆದ್ರೆ ಲಿಂಗಕ್ಕೆ ನೈವೇದ್ಯ ಹಿಡ್ದ ಎಲ್ಲಾರಿಗೆ ಕೊಟ್ಟು ಬಿಟ್ಟನ್ರಿ. ನಿಮಗ ಈ ಸದ್ದ ಹೋಗಿ ತಗೊಂಬರ್ತೇನ್ರಪ್ಪ, ನೀವ್ ಇಲ್ಲೇ ಕುಂದಿರ್ತೀರ ಅಂದ. ಆಯ್ತು, ಮತ್ತೆ ಇಲ್ಲೇ ಕುಂದಿರ್ತೀರ, ತಗೊಂಬ ಹೋಗು. ಮತ್ತೆ ಇಲ್ಲೇ ಕುಂದಿರ್ತಿರಲ್ಲ, ಎಲ್ಲಿ ಹೋಗಂಗಿಲ್ಲಲ್ರಿ ನೀವು? ಇಲ್ಲ ಎಲ್ಲಿ ಹೋಗಂಗಿಲ್ಲ, ಹೋಗಿ ತಗೊಂಬ. ನೋಡ್ರಪ್ಪ, ಮತ್ತ ಮುಗ್ಧ ಮನಸ್ಸ ಒಂದು 12-13 ವರ್ಷ. ನೋಡ್ರಪ್ಪ, ಇದು ದೊಡ್ಡ ಅಡವಿ ಐತಿ, ಇಲ್ಲಿ ಯಾವ ಪ್ರಾಣಿಗಳು ಬರ್ತಿರ್ತಾವ, ಇಲ್ಲಿ ಎಷ್ಟೋ ಮಂದಿ ಚಲೋ ಇರಂಗಿಲ್ಲ, ಮತ್ ನೀವು ಬಹಳ ಹುಷಾರಿಂದ ಇರ್ಬೇಕ್ರಿ. ಹಿಂಗ್ ಹೋದವನ ಹಿಂಗ್ ಬರ್ತೀನಿ, ಮತ್ ನಾ ಬರುತ್ತಾನ ಹೋಗ್ಬಾರ್ದು ನೋಡ್ರಿ ನೀವು. ಇಲ್ಲ ಹೋಗಿ ಬಾ ಅಂದವನ. ಜಂಗಮರು ನೋಡ್ತಾ ಓಡ್ತಾ ಹಿಂದೆ ನೋಡ್ತಿರ್ತಾನ. ಮತ್ತ ಅವ್ರು ಹೊಕ್ಕಾರನು ಅಂತ ನೋಡುದು ಮರಿಯಾಗೋತಾನ, ನೋಡ್ಕೋತ ಓಡ್ ಹೋಗ್ತಾನ. ಮನೆಯೊಳಗ ಸುಗ್ಗಲಾ ದೇವಿ ಆ ಕಡೆ ಮಾರ್ಯಾಗ ಏನೋ ಮಾಡ್ತಿರ್ತಾಳ. ಓಡಿ ಬಂದವನ ಮನಿಯೊಳಗ ಅವ್ವಾ ಅಂದ. ಯಾವಾಗ ಅವ್ವಾ ಅಂದ್ರು, ಎಂದೂ ಕೂಡ ಅವ್ವ ಅಂತಕ್ಕಂಥ ಪದನ ಕೇಳಿಲ್ಲ, ಮಗನ ಧ್ವನಿನ ಕೇಳಿಲ್ಲ. ಅಲ್ಲಿವರೆಗೂ ಸಿದ್ದರಾಮ ಒಂದು ದಿವಸ ಅಪ್ಪ ಅಂದಿಲ್ಲ, ಅವ್ವ ಅಂದಿಲ್ಲ, ಏನು ಅಂತ ಮಾತು ಬಂದಿಲ್ಲ. ಅವ್ವ ಅಂದ. ಯಾರೋ ಒದರ್ತಿರ್ಬೇಕು ಹೊರಗು ಅಂತ ಸುಮ್ಮ ಕೆಲಸ ಮಾಡಾಕತ್ಲು. ಮತ್ತೆ ಒಳ್ಳೆ ಮತ್ತೆ ಯವ್ವಾ ಅಂದ. ಯಾರು ಒದರಾಕತ್ತಾರ ಅಂತ ಹಿಂದೆ ಒಳ್ಳೆ ನೋಡ್ತಾನ. ಮಗ ಸಿದ್ದರಾಮ ನಿಂತ ಅವ್ವಾ ನನ್ನ ಕಣ್ಣೊಳಗ ನೀರು ಬಂದ್ಬಿಡ್ತಾವ ಸುಗ್ಲಾದೇವಿಗೆ. ಯಾಕಂದ್ರೆ ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಆಗೋದು ಯಾವಾಗ ಅಂತಂದ್ರ, ಒಂದು ಮಗು ಆಗಿ ಆ ಮಗು ಯಾವಾಗ ತನ್ನ ಬಾಯಿಂದ ಅಮ್ಮ ಅಂತ ಕರಿತೈತೋ ಆಗ ಒಂದು ಹೆಣ್ಣಿನ ಜನ್ಮ ಸಾರ್ಥಕ ಅಂತ. ಕಣ್ಣೊಳಗ ನೀರು ಬಂದ ಅಮ್ಮ ಅಂದ. ಒಂದು ದಿವಸ ಮಾತಾಡಿದ್ದಿಲ್ಲ ನನ್ನ ಮಗ, ಅಮ್ಮ ಅನ್ನಕತಾನ ಅಂತ ಮಗುನ ಅಪ್ಕೊಂಡು ಮುದ್ದಾಡ್ತಾಳ. ಕಣ್ಣೊಳಗ ನೀರು ತುಂಬಿರ್ತಾವ. ಮುದ್ದಾಡಿದಾಗ ಯವ್ವ ನನಗೊಂದಿಷ್ಟ ಮೊಸರು ಮತ್ತ ಅನ್ನ ಕಟ್ಟಿ ಕೊಡ್ತೀಯ ಯವ್ವ? ಅವು ಒಂದು ನನ್ನ ಮಗ ಇಂದಿನವರೆಗೂ ಕೂಡ ಒಂದು ಲೋಟ ನೀರು ಬೇಡಿಲ್ಲ, ಒಂದು ತುತ್ತು ಅನ್ನ ಬೇಡಿಲ್ಲ. ಇವತ್ತು ಬುತ್ತಿ ಕಟ್ಟಿಕೊಡ ನಾಕತಾನ ಅಂತ ಬಹಳ ಖುಷಿ. ಅವಾಗ ಯವ್ವ ನನಗೆ ಲಘು ಕಟ್ಟಿಕೊಡ್ಬೇ, ಲಘು ಕಟ್ಟಿಕೊಡು, ನನಗೆ ಬಹಳ ಅವಸರ ಐತಿ, ಕಟ್ಟಿಕೊಡು. ನಿಂದ್ರಪ್ಪ ನಿಂದ್ರ ಕಟ್ಟಿಕೊಡ್ತೀನಿ ಅಂತ ಅಡಿಗೆ ಮನೆಗೆ ಓಡಿ ಹೋದಾಕೆ ಏನ್ ಮಾಡ್ತಾಳ, ಅಲ್ಲಿಂದಿಷ್ಟು ಮೊಸರು ಅನ್ನ ತಗೋತಾಳ. ಬಿಸಿ ಅನ್ನಿತ್ತು ಕಲಸ್ತಾಳ, ಮೊಸರು ಹಾಕಿ ಕಲಸಿ ತಗೋರು ಅಂತ ಬುತ್ತಿ ಕಟ್ತಾಳ. ಅದ್ರೊಳಗೆ ಒಂದಿಷ್ಟು ಉಪ್ಪಿನಕಾಯಿ ಅದು ಇದು ಎಲ್ಲ ಇಟ್ಟ ಬುತ್ತಿ ಕೊಟ್ಟು ತಗೋರೋ ಸಿದ್ದರಾಮ ಅಂತ ಕೊಟ್ಲು. ಬಹಳ ಆನಂದ ಆಗಿರ್ತೈತಿ. ಯಾಕೆ ಅವ್ವ ಅಂದಾನ, ಅಮ್ಮ ಅಂದಾನ ಅನ್ನೊಂದು ಆನಂದ. ಕಣ್ಣೊಳಗೆ ಹಂಗ ನೀರು ಇಳಿಯಾಕತ್ತಾವ, ಆನಂದ ಬಾಷ್ಪ. ಮಗನ ಕೈಯಾಗ ಸಿದ್ದರಾಮನ ಕೈಯಾಗ ಬುತ್ತಿ ಕೊಡ್ತಾಳ. ಬುತ್ತಿ ತಗೊಂಡವನ ಓಡಿ ಬರ್ತಾನ. ಮತ್ತೆ ಹೊಳ್ಳಿ ಓಡಿ ಬಂದು ನೋಡ್ತಾನ ಹೊಲದೊಳಗ ಯಾವ ಜಾಗದೊಳಗ ಕಂಬಳಿ ಹಾಸಿದ್ನೋ ಆ ಕಂಬಳಿಯೊಳಗ ಕೂತಿರ್ತಕ್ಕಂಥ ಜಂಗಮ ಇಲ್ಲ. ಅಕಾಡಿ ಈ ಕಾಡಿ ನೋಡಿದ, ಜಂಗಮನ ಕಾಣ್ಲಿಲ್ಲ. ಜಂಗಮರ ಅಂದ. ಎಲ್ಲಿ ಜಂಗಮರಿಲ್ಲ. ಅಲ್ಲಿ ಬಂದಿರತಕ್ಕಂಥವನು ಜಂಗಮ ಬಂದಿರಂಗಲ್ಲ, ಸಾಕ್ಷಾತ್ ಮಲ್ಲಿಕಾರ್ಜುನ ಶಿವನ ಅವತಾರಿ. ಮಲ್ಲಿಕಾರ್ಜುನ
ಅಲ್ಲಿ ಬಂದಿರ್ತಾನ. ಇವನ ಭಕ್ತಿ ಪರೀಕ್ಷೆ, ಇವನ ಜ್ಞಾನವನ್ನ ತಿರುವಲಿಕ್ಕೆ ಸಾಕ್ಷಾತ್ ಪರಮಾತ್ಮನ ಬಂದಿರ್ತಾನ ಜಂಗಮವಾಗಿ. ಯಾವಾಗ ಜಂಗಮ ಕಾಣಂಗಲ್ಲ, ಬುದ್ಧಿ ಕೈಯೊಳಗೈತಿ. ಮಲ್ಲಯ್ಯ ಎಲ್ಲಿ ಹೋದ? ಮಲ್ಲಯ್ಯ ಮಲ್ಲಯ್ಯ ಅಂದ. ಜಂಗಮರು ನಾ ಸಣ್ಣ ಹುಡುಗಂತ ನನಗೆ ಆಟ ಆಡಿಸ್ಬೇಕಂತ ಇಲ್ಲೇ ಎಲ್ಲರ ಮರಿ ಆಗಿರ್ಬೇಕು ಅಂತ ಗಿಡದ ಹಿಂದೆ ಹೋಗಿ ನೋಡ್ತಾನೆ. ಮಲ್ಲಯ್ಯ ಮಲ್ಲಯ್ಯ ಅಂದ. ಅಲ್ಲಿ ಮಲ್ಲಯ್ಯ ಇಲ್ಲ. ಎಲ್ಲಿ ಹೋದ್ರು ಜಂಗಮರು? ಮತ್ತೇನು ಒಳಗೆ ಏನಾರ ತೋಟದೊಳಗ ಇನ್ನೂ ಸ್ವಲ್ಪ ತೆನಿ ಕೀಳಾಕ ಏನಾರ ಹೋಗ್ಯಾರನೋ ಅಂತ ಹೊಲದೊಳಗೆ ಓಡಿ ಹೋಗ್ತಾನ. ಹೊಲ ನೋಡಿದ, ಹೊಲದೊಳಗೆ ಎಲ್ಲ ಬೆಳೆದಿರ್ತಕ್ಕಂಥ ಬೆಳಿ ಸರಸ್ತಾ ಸರಸ್ತಾ ಮಲ್ಲಯ್ಯ 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 ಅಂತಾನ. ಯಪ್ಪ ಮಲ್ಲಯ್ಯ, ನಿನಗ ಬುತ್ತಿ ಅಂದಿದ್ದೆಲ್ಲೋ ಹೊಟ್ಟಿ ತಂಪು ಮಾಡಾಕ ಮೊಸರು ಅನ್ನ ತಗೊಂಬಂದನಿ, ಎಲ್ಲದಿ ಮಲ್ಲಯ್ಯ ಬಾರೋ. ಯಪ್ಪ ನಾ ಸಣ್ಣ ಹುಡುಗತ್ ಕಾಡ್ಸಾಕತ್ತೀಯನ? ಕಾಡಿಸ್ಬೇಡಪ್ಪ, ಬಾ ಬುತ್ತಿ ಆರ್ತತಪ್ಪ, ಚಲೋ ಇದ್ದಾಗ ಊಟ ಮಾಡ್ಬೇಕು, ಬಾರೋ ಮಲ್ಲಯ್ಯ, ಎಲ್ಲದಿ ಬಾರೋ ಮಲ್ಲಯ್ಯ ಅಂತ ಕರ್ಯಾಕತ್ತ. ಹುಡುಕಿದ ಹುಡುಕಿದ ಹುಡುಕಿದ, ಮಲ್ಲಯ್ಯ ಇಲ್ಲ. ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹೊಲ ನೋಡಿದ, ಎಲ್ಲ ಮುಳ್ಳು ಗಂಟಿ ಗಿಡ ವಾವ್ರ ಎಲ್ಲವನ್ನು ನೋಡಿ ಬರ್ತಾನ. ಮಲ್ಲಯ್ಯ ಕಾಣಲಿಲ್ಲ. ದುಃಖ ಅನಿಸಿಬಿಡ್ತೈತಿ. ತಂದೆ ತಾಯಿ ಸಂಬಂಧ ಒಂದು ದಿವಸ ಕೂಡ ಕಣ್ಣೀರು ಹಾಕಿದೇ ಇರ್ತಕ್ಕಂಥ ಸಿದ್ದರಾಮ ಯಾವಾಗ ಮಲ್ಲಯ್ಯ ಕಾಣ್ಲಿಲ್ಲೋ, ಕಣ್ಣೊಳಗ ಕಣ್ಣಾಗ ನೀರು ಬಂದು, ಯಪ್ಪಾ ಮಲ್ಲಯ್ಯ ಎಲ್ಲದಿಯೋ? ನಿನಗ ಬುದ್ಧಿ ತಗೊಂಬಂದನು ಮಲ್ಲಯ್ಯ, ಬಾರೋ ಮಲ್ಲಯ್ಯ, ಕಾಡಿಸ್ಬೇಡೋ ಮಲ್ಲಯ್ಯ 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 ಅಂತ ಅಳುವಕತ್ತ. ದಾರಿ ಹಿಡಿದು ಹೊಂಟ, ಯಾವ ದಾರಿಗೆ ಬಂದಿದ್ರು ಆ ದಾರಿಗೆ ಹೊಂಟ. ಮಲ್ಲಯ್ಯ ಮಲ್ಲಯ್ಯ ಎಲ್ಲದಿಯೋ ನನ್ನ ಮಲ್ಲಯ್ಯ, ಎಲ್ಲದಿಯೋ ಯಪ್ಪ ನನ್ನ ಮಲ್ಲಯ್ಯ ಅಂತ ಹೊಂಟ ಹೊಂಟ. ಎಲ್ಲಿ ಮಲ್ಲಯ್ಯ ಕಾಣಲಿಲ್ಲ. ಹುಡುಕ್ತಾ ಹುಡುಕ್ತಾ ಕಂಡ್ಬಿಡ್, ಯಪ್ಪ ನನಗ ಮಲ್ಲಯ್ಯ ಬೇಕು, ಎಲ್ಲದಿಯೋ ಮಲ್ಲಯ್ಯ, ಶಿವ ಶಿವ ನನ್ನ ಮಲ್ಲಯ್ಯ, ನನ್ನ ಜಂಗಮ ಶಿವ ಪರಮಾತ್ಮ, ಎಲ್ಲದಿಯೋ ಮಲ್ಲಯ್ಯ ಅಂತ ಹುಡುಕ್ತಾ ಹುಡುಕ್ತಾ ಮಲ್ಲಯ್ಯ ಸಿಗ್ಲಿಲ್ಲ. ಗೊಳೋ ಅಂತ ಅಳ್ಕೋತ ಕುಂತ. ಯಾವಾಗ ಹಿಂಗ ಅಳ್ಕೋತ ಕುಂತಿರ್ತಾನೋ ಅದ ಸಂದರ್ಭದೊಳಗ ಆಗ ಬಹಳಷ್ಟು ಮಂದಿ ಜಂಗಮರು ಭಕ್ತರು ಹಣೆ ಮೇಲೆ ವಿಭೂತಿಯನ್ನ ಧರಿಸ್ಕೊಂಡು ಎಲ್ಲರ ಬಾಯೊಳಗ ಮಲ್ಲಯ್ಯನ ನಾಮ ಹಾಕೊಂಡು ಕಂಬಿಯನ್ನ ಒತ್ಕೊಂಡು ಹೊಂಟಿದ್ರು. ಅವ್ರ ಬಾಯೊಳಗೆ ಬರ್ಬೇಕಾಗಿತ್ತಂದ್ರ ಅವರ ಭಜನೆ ಶಿವನ ನಾಮವನ್ನ ಮಾಡ್ತಾ ಮಾಡ್ತಾ ಬರ್ತಿದ್ರು. ಮಲ್ಲಯ್ಯ 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 ಅಂತ ಬರ್ತಿದ್ರು. ನೋಡ್ತಾನ ದೂರಿಂದ ಬರಾಕತ್ತಾರ. ಬಾಯೊಳಗ ಮಲ್ಲಯ್ಯ ಮಲ್ಲಯ್ಯ ಅನ್ನಕತ್ತಾನ. ಯಾಕಂದ್ರೆ ಕಂಬಿ ಹೊತ್ಕೊಂಡು ಹೋಗವ್ರು ಹೋಗ್ತಾ ಹೋಗ್ತಾ ಮಲ್ಲಯ್ಯನ ನಾಮಸ್ಮರಣೆಯನ್ನ ಮಾಡ್ತಿದ್ರಲ್ಲ. ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಮಲ್ಲಯ್ಯ ಮಹಾಂತ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ 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 ಶ್ರೀಶೈಲ ಮಲ್ಲಯ್ಯ ಮಲ್ಲಯ್ಯ ಶ್ರೀಗಿರಿ ಮಲ್ಲಯ್ಯ ಮಲ್ಲಯ್ಯ ಮಹಾಂತ ಮಲ್ಲಯ್ಯ ಮಲ್ಲಯ್ಯ. ಹೀಗೆ ಮಲ್ಲಯ್ಯ 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 ಅಂತ ಶ್ರೀಶೈಲಗಿರಿ ಮಲ್ಲಯ್ಯನ ನೆನಿತಾ ನೆನಿತಾ ಭಜನೆಯನ್ನ ಮಾಡ್ತಾ ಬರ್ತಕ್ಕಂಥವ್ರನ್ನು ನೋಡ್ತಾನ. ನೋಡಿ ಎದ್ದವನ ಅವರಿಗೆ ಕೈ ಮುಗಿತಾನ. ಅವ್ರು ಯಾಕಪ್ಪ ಏನಾತು? ಅಳಾಕತ್ತಿಯಲ್ಲೋ? ಯಾರೋಪ್ಪ ನಿಮ್ಮ ತಂದೆ ತಾಯಿ ಏನಾರ ಬಿಟ್ಟು ಹೋಗ್ಯಾರೋ, ಕಳ್ಕೊಂಡ್ಯೋ, ಏನಾಯ್ತು, ಯಾಕೆ ಅಳಾಕತ್ತಿ ಅಂತ ಕೇಳಿದಾಗ ಆ ಹುಡುಗ ಅಂತಾನ ಸಿದ್ದರಾಮ, ಯಪ್ಪ ನೀವು ಈಗ ಏನ ಹೇಳಾಕತ್ತಿದ್ರಲ್ಲ, ಅವ್ರ ಹೆಸರು ಏನು? ಮಲ್ಲಯ್ಯ. ಮಲ್ಲಯ್ಯ ಮಲ್ಲಯ್ಯ. ಯಾವ ಊರು ಮಲ್ಲಯ್ಯನ ನೀವು ಹೇಳಾಕತ್ತೀರಪ್ಪ? ಶ್ರೀಶೈಲ ಮಲ್ಲಯ್ಯ. ಓ ಶ್ರೀಶೈಲ ಮಲ್ಲಯ್ಯ, ನಾನು ಆ ಶ್ರೀಶೈಲ ಮಲ್ಲಯ್ಯನ ಹೊಳ್ಕೊಡಕತ್ತೇನಪ್ಪ. ನನಗೂ ಕೂಡ ಆ ಮಲ್ಲಯ್ಯನ ನೋಡ್ಬೇಕಾಗೈತಿ, ನನಗೂ ಮಲ್ಲಯ್ಯನ ತೋರಿಸ್ತೀರಾ ನೀವು ಅಂತ. ಮಲ್ಲಯ್ಯನ ತೋರಿಸ್ತೀರಾ? ನೋಡಾಕ ಸಣ್ಣ ಹುಡುಗೈತಿ. ಅಲ್ಲೋ ಮಲ್ಲಯ್ಯನ ತೋರಿಸ್ತೀರಾ ಅಂತೀಯಲ್ಲ, ನೀನು ಸಣ್ಣವದಿ, ಮನೆಯೊಳಗ ತಂದೆ ತಾಯಿ ಏನಾರ ಅಂತಾರ, ಮನೆಗೆ ಹೋಗಪ್ಪ, ಅಳಬಾರ್ದು. ಇಲ್ಲ ಇಲ್ಲ, ನಾನು ಮಲ್ಲಯ್ಯನ ನೋಡ್ಬೇಕಾಗೈತಿ. ನಾ ಮಲ್ಲಯ್ಯನ ನೋಡೋದನ ಎಲ್ಲಿ ಹೋಗಂಗಿಲ್ಲ. ನನ್ನೂ ಕೂಡ ನೀವು ಮಲ್ಲಯ್ಯನ ಹತ್ರ ಕರ್ಕೊಂಡು ಹೋಗ್ಬೇಕು, ನನಗೆ ಶ್ರೀಶೈಲ ಕರ್ಕೊಂಡು ಹೋಗ್ಬೇಕು, ನನಗೆ ಮಲ್ಲಯ್ಯನ ತೋರಿಸ್ಬೇಕು, ಅಲ್ಲಿ ತನ ನಿಮ್ಮ ಕಾಲು ಬಿಡಂಗಿಲ್ಲ ಅಂತ ಅವ್ರು ಕಾಲು ಹಿಡ್ಕೊಂಡ್ಬಿಟ್ಟ ಸಿದ್ದರಾಮ ಗಟ್ಟಿಯಾಗಿ. ಯಾವಾಗ ಗಟ್ಟಿಯಾಗಿ ಕಾಲು ಹಿಡಿದ್ನೋ ಕಂಬಿ ಹೊತ್ತವ್ರಂತ. ಎಷ್ಟು 12 ವರ್ಷದ ಹುಡುಗ, ಎಷ್ಟು ಭಕ್ತಿ ಐತಪ್ಪ. ಶ್ರೀಶೈಲ ಮಲ್ಲಯ್ಯನ ನೋಡ್ತಾನಂತಾನ. ಇಷ್ಟು ಭಕ್ತಿ ಇವರು ಹುಡುಗರಿಗೆ ಬ್ಯಾಡ ಅನ್ಬಾರ್ದು. ಆಯ್ತು ತೋರ್ಸುನು, ಹೇಳಪ್ಪ ಹೇಳು, ನಮ್ಮ ಜೋಡಿ ಬಾ, ನಿನಗೂ ಕೂಡ ಮಲ್ಲಯ್ಯನ ದರ್ಶನ ಮಾಡಿಸ್ತೀವಿ, ನೋಡುವಂತೆ ಮಲ್ಲಯ್ಯನ. ಬಹಳ ಖುಷಿಯಿಂದ ಆಯ್ತು ಅಂತ ಎಲ್ಲರೂ ಮಲ್ಲಯ್ಯನ ಧ್ಯಾನ ಮಾಡ್ತಾ ಮಲ್ಲಯ್ಯ ಮಲ್ಲಯ್ಯ ಅಂತ ಸಿದ್ದರಾಮ ಹೊಂಟ.
ಯಾವಾಗ ಸಿದ್ರಾಮ ಆ ಕಂಬಿಯ ಜೊತೆ ಶ್ರೀಶೈಲದತ್ತ ಪಯಣವನ್ನ ಸಾಗಿಸ್ತಾನ. ಹಿಂಗೆ ಪಯಣವನ್ನ ಸಾಗಿಸ್ತಾ ಮಲ್ಲಯ್ಯನ ಸ್ಮರಣೆ ಮಾಡ್ತಾ ಹೋಗ್ತಿದ್ರು. ಮುಂದೆ ಏನು ಆಗತೈತಿ ಅಂತಕ್ಕಂಥದ್ದನ್ನ ನಾಳೆ ದಿವಸ ನಾವು ನೀವು ನೋಡೋಣ ಅಂತ ಹೇಳಿ ಪೂರ್ವ ಪೀಠಿಕೆ ಒಳಗೆ ಏನ್ ಹೇಳಿದ್ದೀವ್ರಿ, ಅದನ್ನೇನು ಕೇಳಕ್ ಹೋಗ್ಬ್ಯಾಡ್ರಿ. ಹೌದಿಲ್ರಿ? ಒಟ್ಟ ನೀವು ಏನು ಕೇಳಕ್ ಹೋಗ್ಬೇಡ್ರಿ. ನಾವೇನ್ ಹೇಳಿವಿ ನಿಮಗೆ ಹೇಳಂತ ಹೇಳಿವಿ, ಸುಮ್ಮ ಬರಬೇಕು, ಕುಂದ್ರಬೇಕು, ಹೇಳ್ಬೇಕು, ಎದ್ದು ಹೋಗ್ಬೇಕು. ಹೌದಿಲ್ರಿ? ನಿನ್ನೇನು ಹೇಳಿದ್ವಿ, ಮೊನ್ನೆ ಏನು ಹೇಳಿದ್ವಿ, ಅವ್ರೇನು ಮಾಡಿದ್ರಿ, ಇವ್ರ ಹೆಸರೇನು ಅಂತಿರಲ್ಲ. ಕೇಳ್ಬೇಕು, ಕೇಳಬಾರ್ದು. ಸ್ವಲ್ಪ ನಾಚಿಕೆ ಸ್ವಭಾವ ಜಾಸ್ತಿ ಇದ್ದಂಗೆ ಐತೆ. ಹೌದಿಲ್ಲ? ನಿಮಗೆ ನಾಳೆ ಹೇಳ್ತೀರಿ, ನಾಳೆ ಹೇಳ್ತೀರಿಲ್ರಿ? ಹೂರ ಅನ್ರಿ ಸಮಾಧಾನಕ್ಕೆ. ಹೇಳಲಿಕ್ಕೆ ಕೊಟ್ಟೋದು ಸುಮ್ ಹೂರ ಅನ್ರಿ. ಹ್ಞೂ ಅಂದ್ರೆ ಹೈದರಾಬಾದ್ ದಾಟಿದ್ರಂತ. ಹೂರ ಅಂದ್ಬಿಟ್ರಿ, ನನಗೂ ಸಮಾಧಾನ ಆಗುತ್ತೆ.